ಲಾರಿ ಮತ್ತು ಕಾರಿನ ಮಧ್ಯೆ ಅಪಘಾತ ಸಂಭವಿಸಿ 4 ಮೃತಪಟ್ಟಿರುವಂತ ಘಟನೆ ಕೊಡಗು ಜಿಲ್ಲೆಯಲ್ಲಿ ನಡೆದಿದೆ. ಅಪಘಾತದಲ್ಲಿ ಕಾರ್ನಲ್ಲಿದ್ದಂತ 4 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮಡಿಕೇರಿ ತಾಲೂಕಿನ ದೇವರಕೊಲ್ಲಿ ಗ್ರಾಮದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. 2 ಗಾಯಾಳುಗಳಿಗೆ ಸುಳ್ಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಒಟ್ಟು 4 ಜನ ಈ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ದೇವರಕೊಲ್ಲಿ ಗ್ರಾಮ, ಮಡಿಕೇರಿ ತಾಲೂಕಿನ ದೇವರಕೊಲ್ಲಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಲಾರಿ ಮತ್ತು ಕಾರಿನ ಮಧ್ಯೆ ಸಂಭವಿಸಿದಂತ ಅಪಘಾತದಲ್ಲಿ ಒಟ್ಟು 4 ಮಂದಿ ಮೃತಪಟ್ಟಿದ್ದಾರೆ. ನೋಡ್ತಾ ಇದ್ದೀರಿ, ಇದು ಬೆಂಗಳೂರು ರಿಜಿಸ್ಟ್ರೇಷನ್ನ ಕಾರು. ಘಾಟ್ ಸೆಕ್ಷನ್ ಇದು, ಸಂಪಾಜೆ ಘಾಟ್ ಸೆಕ್ಷನ್ನು. ಇಲ್ಲಾಗಿರುವಂಥ ಅಪಘಾತ ದೇವರಕೊಲ್ಲಿ ಎನ್ನುವಂಥ ಗ್ರಾಮ. ಇಲ್ಲಾಗಿರುವಂಥ ಅಪಘಾತದ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಲಾರಿಗೆ ಕಾರು ಡಿಕ್ಕಿಯಾಗಿದೆ. ಕಾರಲ್ಲಿದ್ದಂಥ 4 ಮಂದಿ ಮೃತಪಟ್ಟಿದ್ದಾರೆ. ಸದ್ಯ ಇನ್ನೂ 2 ಇದ್ರು ಅನ್ನುವಂಥ ಮಾಹಿತಿ ಇದೆ ಕಾರಲ್ಲಿ. ಅವರನ್ನ ಸುಳ್ಯ, ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. KFI MF 5555 ಅನ್ನುವಂಥ ನಂಬರಿನ ಕಾರ್ ಇದು. ಬೆಂಗಳೂರು ರಿಜಿಸ್ಟ್ರೇಷನ್ನ ಕಾರು. ಮಡಿಕೇರಿಯಲ್ಲಿ ಅಪಘಾತಕ್ಕೊಳಗಾಗಿದೆ. ಈ ಕಾರಲ್ಲಿದ್ದಂಥ 4 ಮಂದಿ ಅಪಘಾತಕ್ಕೆ ಬಲಿಯಾಗಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಫೋನ್ ಸಂಪರ್ಕದಲ್ಲಿ. ಪ್ರಜ್ವಲ್, ಕಾರಲ್ಲಿದ್ದವರು ಯಾರು, ಏನು, ಈ ಬಗ್ಗೆ ಏನಾದರೂ ಡೀಟೇಲ್ ಸಿಗ್ತಾ ಇದೆಯಾ? ಹೌದು ರಕ್ಷತ್, ಏನು ರಾಷ್ಟ್ರೀಯ ಹೆದ್ದಾರಿ 275 ದೇವರಕೊಲ್ಲಿ ಬಳಿ ಭೀಕರ ಅಪಘಾತ ಸಂಭವಿಸಿರ್ತಕ್ಕಂಥ ಘಟನೆಗೆ ಸಂಬಂಧಿಸಿದಂತೆ ಲಾರಿ ಹಾಗೂ ಕಾರಿನ ನಡುವೆ ಈ ಅಪಘಾತ ಸಂಭವಿಸಿರ್ತಕ್ಕಂಥದ್ದು. ಮಧ್ಯಾಹ್ನದ ಸಂದರ್ಭದಲ್ಲಿ ಕಾರಿನ ಮೂಲಕ ಏನು ಮಡಿಕೇರಿಯಿಂದ ಸುಳ್ಯದ ಕಡೆಗೆ ಏನು 4 ಮಂದಿ ಯುವಕರು ಏನು ಹೋಗ್ತಾ ಇದ್ರು, ಅವರಿಗೆ ಲಾರಿ ಡಿಕ್ಕಿ ಆಗಿರ್ತಕ್ಕಂಥದ್ದು. ಇದು ಅಜಾಗರೂಕತೆಯ ಚಾಲನೆ ಮತ್ತು ಸಾಕಷ್ಟು ತಿರುವು ಇರುವಂತಕ್ಕಂಥ ರಸ್ತೆಯಲ್ಲಿ ಭಾರಿ ಮಳೆ ಸಂಭವಿಸ್ತಾ ಇರತಕ್ಕಂಥ ಕಾರಣದಿಂದಾಗಿ ಈ ಒಂದು ಅಪಘಾತ ನಡೆದಿರ್ತಕ್ಕಂಥದ್ದು. ಸದ್ಯ ಸ್ಥಳಕ್ಕೆ ಮಡಿಕೇರಿ ಗ್ರಾಮಾಂತರ ಠಾಣಾ ಪೊಲೀಸರು ಭೇಟಿಯನ್ನ ಕೊಟ್ಟು ಗಾಯಾಳುಗಳಾಗಿದ್ದವರನ್ನು ಕೂಡ ಆಸ್ಪತ್ರೆಗೆ ಸೇರಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ಅಷ್ಟರಲ್ಲಾಗಲೇ 4 ಕೂಡ ಮೃತಪಟ್ಟಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ಏನು ಗೋಣಿಕೊಪ್ಪದ ಮಾರುಕಟ್ಟೆ ಏನು ರಸ್ತೆ ಏನಿದೆ, ಅಲ್ಲಿನ ನಿವಾಸಿಗಳು ಈ 4 ಯುವಕರು ಅಂತ ಹೇಳಲಾಗ್ತಾ ಇದೆ. ನಿಹಾದ್, ರಿಜ್ವಾನ್, ರಾಕಿಬ್ ಹಾಗೂ ರಿಶು, ಈ 4 ಯುವಕರು ಏನು ಮಡಿಕೇರಿಯಿಂದ ಸುಳ್ಯದ ಕಡೆಗೆ ತಮ್ಮ ಕಾರ್ನಲ್ಲಿ ಹೋಗ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಲಾರಿ ಏನು ಎದುರಿಗೆ ಬಂದಿತ್ತು, ಆ ಲಾರಿಗೆ ಡಿಕ್ಕಿಯನ್ನ ಹೊಡೆದಿರ್ತಕ್ಕಂಥದ್ದು. ಪರಿಣಾಮವಾಗಿ ಸ್ಥಳದಲ್ಲೇ 2 ಮೃತಪಟ್ಟಿದ್ರು. ಸ್ಥಳೀಯರ ಸಹಕಾರದಿಂದ ಎಲ್ಲರನ್ನೂ ಕೂಡ ಆಂಬುಲೆನ್ಸ್ ನಲ್ಲಿ ಸುಳ್ಯದ ಸಮೀಪ ಇರತಕ್ಕಂತಹ ಸುಳ್ಯದ ಆಸ್ಪತ್ರೆಗೆ ದಾಖಲನ್ನ ಮಾಡಲಾಗುತ್ತೆ. ಆದ್ರೆ ಆಸ್ಪತ್ರೆ ತಲುಪುವಷ್ಟರಲ್ಲೇ ಮತ್ತಿಬ್ರು ಕೂಡ ಹತನೋಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಭೀಕರ ಅಪಘಾತದಲ್ಲಿ 4 ಜನ ಯುವಕರು ಏನು ಮೃತಪಟ್ಟಿರ್ತಕ್ಕಂಥದ್ದು. ರಕ್ಷತ್, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.